ನಾನು ಏನಾದ್ರು ಸಾಧನೆ ಮಾಡ್ಬೇಕಂದ್ರೆ ಈ ವಚನ ಸಾಹಿತ್ಯದಿಂದ ನಾನು ಧರ್ಮದಲ್ಲಿ ಅಥವಾ ತತ್ವದಲ್ಲಿ ಅಥವಾ ನಮ್ಮ ಲಿಂಗಾಯತ ಸಮಾಜದಲ್ಲಿ ಹೆಸರು ಮಾಡಬೇಕಾದ್ರೆ ಅದೇ ನನ್ನ ಕಡೆ ಕೊಡೋದು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿಕೊಂಡು ಮತ್ತು ಆದಷ್ಟು ಮಟ್ಟಿಗೆ ಶನಿವಾರ ಭಾನುವಾರ ಮನೆಯಲ್ಲಿ ಬಸವಣ್ಣ ಮನೆ ಬಸವಣ್ಣ ಅಂತ ಹೇಳ್ಬಿಟ್ಟು ದಲಿತರ ಮನೆಗೆ ಹೋಗ್ಬಿಟ್ಟು ನಾವು ಕಾರ್ಯಕ್ರಮ ಮಾಡ್ತೀವಿ ನಾವು. ನಮ್ಮ ಕಂಡೀಷನ್ ಅಂದ್ರೆ ಕಾವಿ ಹಾಕಿದ ಗುರುಗಳಲ್ಲಿ ಬರಬಾರ್ದು ಮತ್ತು ಖಾದಿ ಹಾಕಿ ಪ್ರಶ್ನೆ ಕೇಳ್ತೀನಿ. ನಮ್ಮ ಸಮಾಜವನ್ನು ಕಟ್ಟಲಿಕ್ಕೆ ಮಠಾಧೀಶರ ಪಾತ್ರ ಭಾಳ ಐತಿ. ನೀವು ಈ ಗಣಾಚಾರದಲ್ಲಿ ಮಠಾಧೀಶರನ್ನ ಯಾಕೆ ವಿರೋಧ ಮಾಡ್ತೀರಿ? ಮಠಾಧೀಶರ ಬಗ್ಗೆ ನನಗೆ ವಿರೋಧ ಇಲ್ಲ. ಬಸವಣ್ಣ 12ನೇ ಶತಮಾನದಲ್ಲಿ ಜಗತ್ತಿಗೆ ಕಾಂಪೌಂಡ್ ಹಾಕಿದೆ ನಂದು ಅಂತ ಹೇಳ್ಬಿಟ್ಟು. ಇಂದಿನ ಮಠಾಧೀಶರು ಅವ್ರಿಗೆ ಸ್ವಂತಕ್ಕೆ ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ. ಇದು ನನ್ನ ಮಠ, ಇದು ನನ್ನ ಆಸ್ತಿ ಅಂತ ಹೇಳ್ಬಿಟ್ಟು ಅವ್ರು ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ. ಅದಕ್ಕೆ ನಾನು ವಿರೋಧ ಮಾಡೋದು. ನಿಮಗಿಲ್ಲಿ ಸಮಾಜ ನಿಮಗೆ ಮಠ ಕೊಟ್ಟಿದೆ, ಆಸ್ತಿ ಕೊಟ್ಟಿದೆ, ಹಣ ಕೊಟ್ಟಿದೆ, ಎಲ್ಲವನ್ನು ಮಠದ ಕೊಡ್ತಾ ಇದ್ದಾರೆ. ನೀವೇನು ಕೊಟ್ಟಿದ್ದು ಸಮಾಜಕ್ಕೆ ಧರ್ಮ ಬೋಧನೆಯನ್ನು ಏನು ಮಾಡಿರಿ? ಧರ್ಮ ಬೋಧನೆ ಅಂದರೆ ಕ್ರಿಶ್ಚಿಯನ್ಸು ಅವ್ರು ಅವ್ನು ಭಿಕ್ಷಿಕನಿರಲಿ, ಕುಂಟಿರಲಿ, ಕೂಡಿರಲಿ, ಅವ್ನಿಗೆ ನಡೆಯಕ್ಕಿರಲಿ, ಅವನು ಕಸ ಹೊಡೋನಿರಲಿ, ಭಾನುವಾರ ದಿವಸ ಎಲ್ಲಿದ್ದರೂ ಚರ್ಚಿಗೆ ಬರ್ಬೇಕಂತ ಹೇಳ್ಬಿಟ್ಟು ಬೋಧನೆ ಮಾಡ್ತಾರೆ. ಅದು ಧರ್ಮ ಬೋಧನೆ ಆಗುತ್ತೆ. ಮುಸಲ್ಮಾನರು ನೀವು ಏನು ಬೇಕೇನು ಮಾಡಿ, ಸರ್ಕಾರ ನೌಕರಿ ಇರಲು, ನೀವು ವಾಚ್ಮನ್ ಹೊಡಿ, ನೀವು ತಳ್ಳ ಗಾಡಿ ಮಾಡು, ನೀವು ಅಥವಾ ಪಂಚರ್ ಅಂಗಡಿ ಮಾಡು, ಶುಕ್ರವಾರ ದಿವಸ ತಪ್ಪಾದ ನೀವು ಮಜಕ್ಕೆ ಬರ್ಬೇಕಂತ ಹೇಳ್ಬಿಟ್ಟು ಅಲ್ಲಿ ಧರ್ಮ ಬೋಧನೆ ಆಗುತ್ತೆ. ಬುದ್ಧಿಸಮ್ ಆಗುತ್ತೆ, ಜೈನಲ್ಲಿ ಆಗುತ್ತೆ, ಲಿಂಗತ್ರಲ್ಲಿ ಆಗುತ್ತೆ. ನೀವು ಯಾವ ಧರ್ಮಕ್ಕೆ ಮಾಡಿರಿ? ನಮ್ಮ ಬಸವ ತತ್ವ ಆ್ಯಕ್ಚುಲಿ ಏನಂದರೆ ಇದು ಚರಜಂಗಮ ತತ್ವ ಆಗಬೇಕು. ಮನೆಗೂ ನಾವು ಪ್ರಚಾರ ಮಾಡ್ಬೇಕು ಧರ್ಮ. ಮನೆಗೂ ತಲುಪಂಥ ತತ್ವ ಯಾವ ಮಠ ದಿವಸ ಮಾಡ್ತಾರೆ ಹೇಳಿ?